ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಧೀಶರು ಸಂಪೂರ್ಣವಾದಂಥ ಒಂದು ದೋಷಾರೋಪವನ್ನು ಆರೋಪಿಗಳ ಎದುರಿಗೆ ಪ್ರಸ್ತುತಪಡಿಸ್ತು. ಆದರೆ ಎಲ್ಲದಕ್ಕೂ ಕೂಡ ದರ್ಶನ್ ಮತ್ತು ಉಳಿದ ಆರೋಪಿಗಳು ಅದನ್ನು ನಿರಾಕರಿಸ್ತಾನೆ ಬಂದಿದ್ದಾರೆ. ಹಾಗಾಗಿ ಈಗ ಕೋರ್ಟ್ ಅರ್ಜಿ ವಿಚಾರಣೆ ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋದಕ್ಕೆ ಹೈಕೋರ್ಟು, ಸುಪ್ರೀಂ ಕೋರ್ಟ್ ವಕೀಲರು ಹಾಗೆ ಕಾನೂನು ಸಲಹೆಗಾರರು ಸುನೀಲ್ ಕುಮಾರ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಒಂದು ಕೇಸ್ನ ಔಟ್ಲುಕ್ಕನ್ನು ಓಪನ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಸರ್, ಕೋರ್ಟ್ ಪ್ರೊಸೀಡಿಂಗ್ ಕೇಸಲ್ಲಿ ಏನೇನೆಲ್ಲ ಆಯಿತು ಎಲ್ಲವನ್ನು ಕೂಡ ನಿಮ್ಮ ಕಾನೂನಿನ ದೃಷ್ಟಿಕೋನದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದ್ರಿ. ಒಂದು ವಿಷಯ ಕಾಡ್ತಾ ಇರೋದು ಸರ್ ಈಗ ನಮ್ಮೆಲ್ರಿಗೂ ಕೂಡ, ಮೊದಲ ಹಂತದಲ್ಲಿ ದರ್ಶನ್ ಮತ್ತು ಉಳಿದ ಆರೋಪಿಗಳು ತನಿಖಾಧಿಕಾರಿಗಳಿಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ದೋಷಾರೋಪ ಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಒಂದು ಯೋಚನೆ ಬರೋದು ಸರ್, ಹೋದ ಸಲ ಎಲ್ಲ ಆರೋಪಿಗಳು ಸುಳ್ಳು ಹೇಳಿದ್ರ? ಎಲ್ಲ ಆರೋಪಿಗಳು ಸುಳ್ಳೇನು ಹೇಳಿಲ್ಲ. ಈಗ ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಅಂತ ಶುರು ಮಾಡಿದಾಗ ಅವ್ರಿಗೆ ಏನೇನು ಸಾಕ್ಷಿಗಳು ಸಿಗ್ತವೆ ಎಲ್ಲವನ್ನು ಕೂಡ ಅವ್ರು ಕಲೆ ಹಾಕ್ತಾರೆ. ನಾವು ಐ ವಿಟ್ನೆಸ್ಗಳಂತ ಹೇಳ್ತೀವಿ, ಯಾರು ಪ್ರತ್ಯಕ್ಷವಾಗಿ ನೋಡ್ತಾರೆ ಅವರು, ಮತ್ತು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳ್ತೀವಿ ನಾವು, ಸಾಂದರ್ಭಿಕ ಸಾಕ್ಷಿಗಳು ಅಂತ ಹೇಳ್ತೀವಿ. ಎಲ್ಲರನ್ನೂ ಕೂಡ ಅವರು ಕಲೆ ಹಾಕ್ತಾ ಹೋಗ್ತಾರೆ. ಆಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 161 ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ. ಪೊಲೀಸ್ ಠಾಣೆಯಲ್ಲಿ ಕುಳಿಸ್ಕೊಂಡು ಅವ್ರನ್ನ ಕೇಳಿಕೊಂಡು ಮಾಡ್ತಾರೆ. ಆ 161 ಸ್ಟೇಟ್ಮೆಂಟು ಲೀಗಲಿ ಕೂಡ ಕಾನೂನಾತ್ಮಕವಾಗಿ ಅಡ್ಮಿಸಿಬಲ್ ಇರೋದಿಲ್ಲ. ಆ 161 ಸ್ಟೇಟ್ಮೆಂಟಲ್ಲಿ ಏನು ಟೈಪ್ ಆಗಿರುತ್ತೋ ಇವ್ರು ಸಿಗ್ನೇಚರ್ ಅಂತ ಮಾಡಿರ್ತಾರೆ. ಅದನ್ನು ಡಿನೇ ಮಾಡಲಿಕ್ಕೆ ಇವ್ರಿಗೆ ನ್ಯಾಯಾಲಯದ ಮುಂದೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಆರೋಪಿಗಳು ಕೂಡ ಪೊಲೀಸ್ ಅಧಿಕಾರಿಗಳ ಮುಂದೆ ಏನೇ ಹೇಳಿಕೆ ಕೊಟ್ಟರು ಕೂಡ ನ್ಯಾಯಾಲಯಕ್ಕೆ ಬಂದ ತಕ್ಷಣ ನಾನು ಕೊಟ್ಟಿಲ್ಲ, ಪೊಲೀಸರು ಹೆದರಿಸಿ ನನಗೆ ಸೈನ್ ಮಾಡಿಸಿದ್ರು, ಫೋರ್ಸ್ ಮಾಡಿ ನನಗೆ ಸೈನ್ ಮಾಡಿದ್ರು, ಟೈಪ್ ಮಾಡಿದ್ರು ಸೈನ್ ಮಾಡಿ ಅಂತ ಹೇಳಿದ್ರು ನಾನು ಮಾಡಿದ್ದೀನಿ, ಬಟ್ ನಾನು ಈ ಆರೋಪದಲ್ಲಿ ನಾನು ಪಾಲ್ದಾರನಾಗಿಲ್ಲ, ನಾನು ಇದನ್ನ ತಪ್ಪನ್ನು ಮಾಡಿಲ್ಲ. ಹಾಗಾಗಿ ನಾನು ಕೂಡ ಟ್ರಯಲ್ ನಡೆದಾಗ ನಾನು ನಿರಪರಾಧಿ ಅನ್ನಲಿಕ್ಕೆ ನಮ್ಮ ವಕೀಲರ ಮುಖಾಂತರ ನಾನು ಖಂಡಿತವಾಗ್ಲೂ ಒಂದು ಅಟೆಂಪ್ಟನ್ನು ಮಾಡ್ತೀನಿ ಅಂತೇಳಿ ಎಲ್ಲ ಆರೋಪಿಗಳು ಮಾಡುವಂಥ ಕೆಲಸವನ್ನು ಈ ಆರೋಪಿಗಳು ಕೂಡ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಚಾರ್ಜ್ ಶೀಟಲ್ಲಿ ಅನೇಕ ವಿಟ್ನೆಸ್ಗಳು ಇರ್ಬೋದು. ಇವರ ಆರೋಪಿಗಳ ಯಾರ್ಯಾರು ಆರೋಪಿ ಸ್ಥಾನದಲ್ಲಿದ್ದರು ದರ್ಶನ್ ಸಮೇತ, ದರ್ಶನ್ ಅವರ ಹೇಳಿಕೆ ಕೂಡ ಇದೆ, ದರ್ಶನ್ ಅವರ ಹೇಳಿಕೆ, ಪವಿತ್ರ ಗೌಡ ಅವರ ಹೇಳಿಕೆ, 17 ಜನ ಹೇಳಿಕೆಗಳು ಇದೆ. ಇದ್ರೂ ಕೂಡ ಲೀಗಲ್ ಆಗಿ 161 ಸ್ಟೇಟ್ಮೆಂಟು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿ ಮುಂದೆ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಅಡ್ಮಿಸಿಬಲ್ ಆಸ್ ಎವಿಡೆನ್ಸ್. ಬಟ್ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಮಾಡಿದ್ರೆ 164 ಸ್ಟೇಟ್ಮೆಂಟ್ ಅಂತ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಮಾಡಿದಾಗ ಅದನ್ನು ಒಂದು ಎವಿಡೆನ್ಷಿಯಲಿ ವ್ಯಾಲ್ಯೂ ಆಗಿ ಖಂಡಿತವಾಗ್ಲೂ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಎಲ್ಲ ಆರೋಪಿಗಳು ಮಾಡಿದಂಗೆ ಡಿನೈ ಮಾಡಿದರೆ ಮುಂದಕ್ಕೆ ಎಷ್ಟು ಮಟ್ಟಿಗೆ ಪ್ರಾಸಿಕ್ಯೂಷನ್ರವರು ತಮ್ಮ ಸಾಕ್ಷಿಗಳನ್ನು ಮತ್ತೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸಿ ನ್ಯಾಯಾಧೀಶರ ಮುಂದೆ ಇವರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಕಾರ ಆಗುತ್ತೆ ಅಂತ ನಾವೆಲ್ಲಗೆ ಕಾದು. ಸರ್, ಇವತ್ತು ಬೆಳಗ್ಗೆ ಆಗಿರೋವಂಥ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ. ಪರಪ್ಪನ ಅಗ್ರಹಾರಕ್ಕೆ ಸಿಟಿ ಸಿವಿಲ್ ಕೋರ್ಟ್ನಿಂದ ದರ್ಶನ್ ಮತ್ತು ಉಳಿದ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ದರ್ಶನ್ ಅವರು ಮತ್ತು ಎಲ್ಲ ಆರೋಪಿಗಳು ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜಕ್ಕೂ ಕೂಡ ಇದೆಲ್ಲವೂ ಸೈಕಾಲಜಿಕಲಿ ಪಾಸಿಬಲ್ಲ ಅಂತ ನೀವು ವಕೀಲರಾಗಿ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಯಾವುದೇ ಆರೋಪಿ ಸ್ಥಾನದಲ್ಲಿದ್ದವರು ಕೂಡ ಕ್ಷಣಿಕವಾಗ್ಲೂ ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಕೂಡ ಅವರ ಮನಸ್ಸಲ್ಲಿ ಒಂದು ಚಿಂತೆ ಕಾಡ್ತಾ ಇರುತ್ತೆ, ನಾಳೆ ಏನಾಗ್ಬೋದು. 10ನೇ ತಾರೀಕು ಕೇಸ್ ಹಾಕಿದರೆ ಸಾಕ್ಷಿ ಪಟ್ಟಿ ವಿಚಾರಣೆ ಶುರು ಆಗ್ತದೆ. ಕೆಲವು ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅಪಿಯರ್ ಮಾಡಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಕೋರ್ಟ್ನಲ್ಲಿ ಭಾಳಷ್ಟು ಗದ್ದಲ ಆಗ್ತದೆ. ಆರೋಪಿಗಳು ಬಂದಾಗ ಅನೇಕ ಫ್ಯಾನ್ಸ್ ಬಂದ್ಬಿಡ್ತಾರೆ, ತುಂಬುತ್ತಾರೆ, ಮತ್ತು ವಿಚಾರಣೆ ಮಾಡುವಾಗ ಸಾಕ್ಷಿಗಳು ಕೂಡ ಹೆದರ್ಕೋತಾರೆ. ಇಲ್ಲ, ಇಷ್ಟೊಂದು ಈ ಭಯದ ವಾತಾವರಣದಲ್ಲಿ ನಾನು ಹೇಗೆ ಸಾಕ್ಷಿಯನ್ನು ಕೊಡ್ಬೋದು ಅಂತೇಳಿ ಸ್ವಲ್ಪ ಗಂಭೀರವಾದಂಥ ವಾತಾವರಣ ಕ್ರಿಯೇಟ್ ಆಗೋದ್ರಿಂದ ಪರಪ್ಪನಗರದಲ್ಲಿ VC ಮುಖಾಂತರ, ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಆರೋಪಿಗಳನ್ನ ನೀವು ಅಪಿಯರ್ ಮಾಡಿ ಅಂತ ಕೂಡ ನ್ಯಾಯಾಧೀಶರು ಹೇಳಿದ್ದಾರೆ. ಈಗ ಬರುವಂಥದ್ದು, ಯಾವ ಆರೋಪಿ ಕೂಡ ಕೇಸ್ ಮುಗಿಯುವವರೆಗೂ ಕೂಡ ತನ್ನ ಮನಸ್ಸಿನಲ್ಲಿ ಎಂದೂ ಕೂಡ ಭಯದಲ್ಲಿರ್ತಾನೆ. ರಿಲ್ಯಾಕ್ಸ್ ಮೂಡ್ನಲ್ಲಿ ಯಾರೂ ಇರೋದಿಲ್ಲ. ಆತಂಕ ಸದಾ ಅವ್ರ ಮೈಂಡಲ್ಲಿರುತ್ತೆ, ಅವರ ತಲೆ ಮೇಲೆ ಒಂದು ಕತ್ತಿ ಸದಾ ಅಲ್ಲಾಡ್ತಾ ಇರುತ್ತೆ. ಹಾಗಾಗಿ ದರ್ಶನ್ ಅವರು ಕೂಡ ರಿಲ್ಯಾಕ್ಸ್ ಮೂಡಲ್ಲಿ ಏನಿಲ್ಲ, ಸ್ವಲ್ಪ ಭಯ, ಸ್ವಲ್ಪ ಎಲ್ಲೋ ಒಂದು ಕಡೆ ಆಲೋಚನೆ, ಎಲ್ಲೋ ಒಂದು ಕಡೆ ಚಿಂತೆ, ಮತ್ತು ಈ ಕೇಸ್ಗೆ ಏನಾದರೂ ಸಹಕಾರಿಯಾಗಿರುವಂಥ ಯಾವುದಾದ್ರು ಪಾಯಿಂಟ್ ಇದ್ದರೆ ನಮ್ಮ ವಕೀಲರ ಹತ್ರ ಹಂಚ್ಕೊಳ್ಳೋಣ, ನಾನು ಎಲ್ಲೋ ಒಂದು ಕಡೆ ಮರ್ತಿರುವಂಥದ್ದು ಏನಾದರೂ ಗೊತ್ತಾದರೆ, ಅಥವಾ ಆರೋಪಿಗಳ ಜೊತೆ ಮಾತಾಡಿದಾಗ ಎಲ್ಲೋ ಒಂದು ಕಡೆ ಪಾಯಿಂಟ್ ನಂಗೆ ಸಿಕ್ಕರೆ ಖಂಡಿತವಾಗ್ಲೂ ನನ್ನ ಕೇಸ್ಗೆ ಡಿಫೆಂಡ್ ಮಾಡಲಿಕ್ಕೆ ಹೆಲ್ಪ್ ಆಗೋದಾದರೆ ಖಂಡಿತವಾಗ್ಲೂ ನಮ್ಮ ವಕೀಲರ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಆ ಆಲೋಚನೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ಖಂಡಿತವಾಗ್ಲೂ ಇರ್ತಾರೆ. ರಿಲ್ಯಾಕ್ಸ್ ಆಗಿ ಯಾವಾಗ ಆಗುತ್ತೆ ಅಂದರೆ ಅವ್ರು ಎಲ್ಲ ಆರೋಪಿಗಳಿಂದ ಹೊರಗೆ ಬಂದು ನಿರಪರಾಧಿಗಳು ಅಂತ ಏನಾದರೂ ತೀರ್ಪು ಬಂದರೆ ಆಗ ಅವರು ಕಂಪ್ಲೀಟ್ ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತಾರೆ. ಪವಿತ್ರ ಗೌಡ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಿದ್ದಾರೆ, ಪುನರ್ ಪರಿಶೀಲನೆ ಮಾಡಬೇಕು ಅಂತ ಅರ್ಜಿ ಹಾಕಿದ್ದಾರೆ ಅನ್ನುವಂಥ ಒಂದು ವಿಷಯ. ಎಲ್ರಿಗೂ ಕೂಡ ಈಗ ಯೋಚನೆ ಏನು ಬರುತ್ತೆ ಅಂದರೆ, ಸುಪ್ರೀಂ ಕೋರ್ಟು ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ರದ್ದುಗೊಳಿಸ್ತು, ಮತ್ತೆ ಅರೆಸ್ಟ್ ಆದರು ಎಲ್ರೂ.
ಅದಕ್ಕೆ ಏನಾದರೂ ಒಂದು ಕಾಲಾವಕಾಶ ಅಂತ ಇದೆಯಾ, ಅಥವಾ ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದಾ ಅನ್ನೋಂಥ ಒಂದು ವಿಚಾರ? ಸಹಜವಾಗಿ ನಾವು 2 ಸಮಯದಲ್ಲಿ ನಾವು ಬೇಲ್ ಅರ್ಜಿಗಳನ್ನು ಹಾಕ್ತೀವಿ. ಒಂದು ಕ್ರೈಮ್ ಸ್ಟೇಜ್ನಲ್ಲಿ ಹಾಕ್ತೀವಿ. ಯಾವಾಗ FIR ದಾಖಲಾಗ್ತದೆ, FIR ದಾಖಲಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದು ಅಟ್ಲೀಸ್ಟ್ ಮಿನಿಮಮ್ 12-13 ದಿವಸ ಪೊಲೀಸ್ ಕಸ್ಟಡಿಗೆ ತಗೋತಾರೆ. ಅದಾದ ನಂತರ ಎನ್ಕ್ವೈರಿ ಮತ್ತು ತನಿಖೆ ಮುಗಿತು ಅನ್ನೋದಾದರೆ ಜುಡಿಷಿಯಲ್ ಕಸ್ಟಡಿ ಅಂತೇಳಿ ಪರಪ್ಪನಗ್ರಹಾರಕ್ಕೆ ಕಳಿಸ್ತಾರೆ. ಆಗ ಒಂದ್ಸಲ ಬೇಲ್ ಅಪ್ಲಿಕೇಶನ್ ಹಾಕ್ಬೋದು ಕ್ರೈಮ್ ಸ್ಟೇಜ್ನಲ್ಲಿ. ಈ ಎಲ್ಲ ಆರೋಪಿಗಳು ಈಗ ಬೇಲ್ ಅರ್ಜಿ ಹಾಕಿರುವಂಥದ್ದು ಕ್ರೈಮ್ ಸ್ಟೇಜ್ನಲ್ಲಿ ಹಾಕಿದ್ದಾರೆ. ಆ ಕ್ರೈಮ್ ಸ್ಟೇಜ್ನಲ್ಲಿ ಹಾಕಿದ್ದಾಗ ಹೈಕೋರ್ಟ್ನವ್ರು ಏನು ಮಾಡ್ತಾರೆ, ಟೆಕ್ನಿಕಲ್ ಗ್ರೌಂಡ್ಸ್ನಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅಂತ ಯಾವುದೋ ಒಂದು ಗ್ರೌಂಡನ್ನು ತಗೊಂಡು ಇವ್ರಿಗೆ ಬೇಲನ್ನು ಕೊಡ್ತಾರೆ. ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅದನ್ನು ಸೆಟ್ ಅಸೈಡ್ ಮಾಡಿ ಬೇಲನ್ನು ಕ್ಯಾನ್ಸಲ್ ಮಾಡುತ್ತೆ ಕ್ರೈಮ್ ಸ್ಟೇಜ್ನಲ್ಲಿ. ಈಗ ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆಗಿರೋದ್ರಿಂದ ಚೇಂಜ್ ಸರ್ಕಮ್ಸ್ಟೆನ್ಸಸ್ನಲ್ಲಿ ಸ್ವಲ್ಪ ಸಮಯ ಕಾಯಬೇಕಾಗ್ತದೆ. ಈಗ ಇಮಿಡಿಯೇಟ್ ಈಗ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಇಮಿಡಿಯೇಟ್ ಬೇಲ್ ಅಪ್ಲಿಕೇಶನ್ ಆಗಿರೋ ಕೊಡೋದಿಲ್ಲ. ಈಗ ಸಾಕ್ಷಿ ಪಟ್ಟಿಗಳ ಈಗ ವಿಚಾರಣೆ ಈಗ ಶುರು ಆಗಿದೆ. ಈಗ ಅಟ್ಲೀಸ್ಟ್ ಒಂದು ಅರ್ಧ ಸಾಕ್ಷಿಗಳೇನಾದ್ರು ವಿಚಾರಣೆ ಆದ ನಂತರ ಆಗ ಯಾರಿರ್ತಾರೋ, ಈ ಆರೋಪಿ ಸ್ಥಾನದಲ್ಲಿ ಯಾರಿರ್ತಾರೋ ಅವ್ರ ಮಹಿಳೆ, ಇವ್ರಿಗೊಂದು ವಿಶೇಷವಾದಂಥ ಕಾರಣ ಏನಪ್ಪ ಅಂದರೆ, ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ, ನನ್ನ ಗಂಡ ಇಲ್ಲ, ನನ್ನ ಜೊತೆ ಇಲ್ಲ, ಮತ್ತು ತಂದೆ ತಾಯಿ ಇದ್ದಾರೆ, ನಾನೊಬ್ಬ ಮಹಿಳೆಯಾಗಿ ಕೆಲಸ ಮಾಡಿ ದುಡಿದು ನನ್ನ ಒಬ್ಬ ಮಗಳನ್ನ ಸಾಕಬೇಕು, ಹಾಗಾಗಿ ನನಗೆ ಮಹಿಳೆಗೆ ಒಂದು ಸ್ವಲ್ಪ ವಿಶೇಷವಾದಂಥ ನನಗೊಂದು ಕನ್ಸಿಡ್ರೇಷನ್ ಕೊಡಿ ನನಗೆ, ಮತ್ತು ನಾನು ನೇರವಾಗಿ ಎಲ್ಲೂ ಕೂಡ ಭಾಗಿಯಾಗಿಲ್ಲ, ಹೊಡೆದು ಬಡ್ದು ಕೊಲೆ ಮಾಡಿದಂಥ ಆರೋಪ ಡೈರೆಕ್ಟಾಗಿ ನನ್ನ ಮೇಲೆ ಎಲ್ಲೂ ಇಲ್ಲ, ನನ್ನ ಇನ್ಸ್ಟಿಗೇಷನಿಂದ ನಾನು ಹೇಳಿದ ಮೇಲೆ ಇದು ಕೊಲೆ ಆಯಿತು ಅಂತಿದೆ ಬಿಟ್ಟರೆ ನಾನೇ ಹೊಡೆದು ಸಾಯಿಸಿದ್ದೀನಿ ಅಂತ ನನ್ನ ಮೇಲೆ ಎಲ್ಲೂ ಇಲ್ಲ. ನನ್ನ ಮೇಲೆ ಗಂಭೀರ ಸ್ವರೂಪವಾದಂಥ ಏನೋ ಸೆಕ್ಷನ್ಗಳು ಇಲ್ದಿರೋದ್ರಿಂದ ನನಗೊಂದು ದಯವಿಟ್ಟು ಒಂದು ಬೇಲ್ ಕೊಡಿ ಅಂತ ಪವಿತ್ರ ಗೌಡರು ಕೇಳ್ಬೋದು. ಅದನ್ನು ಕಾನೂನಾತ್ಮಕವಾಗಿ ನ್ಯಾಯಾಧೀಶರು ಎಷ್ಟು ಮಟ್ಟಿಗೆ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಅವ್ರಿಗೆ ಬೇಲ್ ಕೊಡ್ತಾರೋ ಇಲ್ವೋ ಅಂತ ನಾವು ಅದನ್ನು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಬಟ್ ಸ್ವಲ್ಪ ದಿವಸ ಈ ಸಾಕ್ಷಿಗಳ ವಿಚಾರಣೆ ಆದ ನಂತರ ಪವಿತ್ರ ಗೌಡರು ಖಂಡಿತವಾಗ್ಲೂ ಬೇಲ್ ಅಪ್ಲಿಕೇಶನ್ ಮತ್ತೆ ಇನ್ನೊಂದ್ಸಲಿ ರೀಕನ್ಸಿಡರ್ ಮಾಡಿ ಅಂತ ಹಾಕ್ಬೋದು. ಆಗ ಚೇಂಜ್ ಸರ್ಕಮ್ಸ್ಟೆನ್ಸಸ್ ಮೇಲೆ ಕೊಡ್ಬೋದಾ ಕೊಡಬಾರ್ದಾ, ಇವ್ರು ಜೈಲಲ್ಲಿ ನಡ್ಕೊಂಡಂಥ ರೀತಿ, ಕಾಂಡಕ್ಟ್ ಆಫ್ ದ ಪಾರ್ಟೀಸ್ ಅಂತೇಳಿ ಜೈಲಲ್ಲಿ ಕೂಡ ಗಲಾಟೆ ಮಾಡುವಂಥದ್ದು, ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದರೆ ಅಥವಾ ಸಾಕ್ಷಿಗಳನ್ನ ಹೆದರ್ಸ್ಲಿಕ್ಕೆ ಟ್ರೈ ಮಾಡಿದ್ರೆ, ಅವ್ಯಾವುದೂ ಆರೋಪಗಳಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಸಿಂಪತಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಕನ್ಸಿಡರ್ ಮಾಡುವಂಥ ಎಲ್ಲ ಅಧಿಕಾರ ಖಂಡಿತವಾಗ್ಲೂ ಇದೆ. ದರ್ಶನ್ ಅವರು ಸೆಕೆಂಡ್ ಟೈಮ್ ಅರೆಸ್ಟ್ ಆದಾಗ ಕಾನೂನು ಸಲಹೆಗಾರರಿಂದ ಒಂದು ವ್ಯಾಪಕವಾದಂಥ ಅಭಿಪ್ರಾಯ ವ್ಯಕ್ತಗೊಳ್ತಾ ಹೋಗುತ್ತೆ ಸಮಾಜದಲ್ಲಿ. ಇನ್ನು ದರ್ಶನ್ ಅವರ ಪಾಲಿಗೆ ಕೇಸು ಇನ್ನಷ್ಟು ಜಟಿಲವಾಗ್ತಾ ಹೋಗುತ್ತೆ, ಕಷ್ಟವಾಗ್ತಾ ಹೋಗುತ್ತೆ, ಇದರಿಂದ ಆಚೆ ಬರೋದು ಅಷ್ಟು ಸುಲಭ ಅಲ್ಲ ಅಂತ. ಇನ್ನೊಂದು ಕಡೆ ನೋಡೋದಾದರೆ ಅವರು ಹೆಲ್ತ್ ಬೇಲ್ಗೆ ಮೊದಲನೇ ಸಲ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲೂ ಒಂದಷ್ಟು ಟೀಕೆಗಳು ವ್ಯಕ್ತವಾಗಿರುತ್ತೆ. ದರ್ಶನ್ ಅವರೆಲ್ಲಾದರೂ ನಾಟಕ ಆಡ್ತಾ ಇದ್ದಾರೆ ಬೆನ್ನು ಅಂದ್ಕೊಂಡು ಅಂತ. ಇದನ್ನು ಈಗ ಅವರು ದರ್ಶನ್ ಅವರು ಬಚಾವಾಗೋದಕ್ಕೆ ಇನ್ನು ಮೇಲೆ ಯಾವ್ಯಾವ ಚಾನ್ಸಸ್ಗಳು ಇರ್ಬೋದು ಅಂತ ಜನರಿಗೆ ಒಂದು ಕುತೂಹಲ ಸರ್. ಒಂದು ಮೊದಲನೇದಾಗಿ ದರ್ಶನ್ ಅವರು ಮೆಡಿಕಲ್ ಗ್ರೌಂಡ್ನೇ ಪ್ರಬಲವಾದ ಗ್ರೌಂಡನ್ನು ತಗೊಂಡು ಅವರು ಇಂಟ್ರಿಮ್ ಬೇಲನ್ನು ಪಡ್ಕೋತಾರೆ. ನನ್ನ ಬೆನ್ನು ಇದೆ, ಬೆನ್ನಿಗೆ ಭಾಳಷ್ಟು ಇಂಜುರಿ ಇದೆ ನನಗೆ, ಮತ್ತು ಒಂದು ಅರ್ಜೆಂಟಾಗಿ ಒಂದು ಸರ್ಜರಿ ಮಾಡಬೇಕು, ಸರ್ಜರಿ ಮಾಡಿಲ್ಲ ಅಂದರೆ ಪ್ಯಾರಲಿಸಿಸ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತೇಳಿ ಭಾಳಷ್ಟು ಗಂಭೀರವಾದಂಥ ಒಂದು ಆರ್ಗ್ಯುಮೆಂಟನ್ನು ಮಾಡಿ ಅವ್ರಿಗೆ ಇಂಟ್ರಿಮ್ ಬೇಲನ್ನು ಪಡ್ಕೋತಾರೆ. ಅದಾದ ನಂತರ ನ್ಯಾಯಾಧೀಶರನ್ನು ಕನ್ಫರ್ಮ್ ಮಾಡಿ ಒಂದು ರೆಗ್ಯುಲರ್ ಬೇಲನ್ನು ಕೊಡ್ತಾರೆ, ಹೈಕೋರ್ಟ್ನಲ್ಲಿ ಸಿಗುತ್ತೆ ಅವ್ರಿಗೆ. ಈಗ ಆ ಇಂಟ್ರಿಮ್ ಬೇಲ್ ಪಡ್ಕೊಂಡ ನಂತರ ಈಗ ರೆಗ್ಯುಲರ್ ಬೇಲು ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಒಂದು ಪಕ್ಷ ಅವ್ರಿಗೆ ಚಿಕಿತ್ಸೆ ಏನಾದ್ರು ಬೇಕು ಅನ್ನೋದಾದರೆ, ಮತ್ತೇನಾದರೂ ಬೆನ್ನು ನೋವು ಬಂತು, ಸಮಸ್ಯೆ ಆಯಿತು, ಪ್ರೆಸೆಂಟ್ ಡಾಕ್ಟರ್ ಕಡೆಯಿಂದ ಫಸ್ಟ್ ಅವ್ರನ್ನ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಮತ್ತು ಕಾನೂನು ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳಲ್ಲಿ ಹೇಳ್ತಾರೆ, ಒಂದು ಆರೋಪಿ, ಯಾರೇ ಆರೋಪಿ ಏನಾದರೂ ಹೆಲ್ತ್ ಇಶ್ಯೂ ಬಂದಾಗ ಒಂದು ಮಿನಿಮಮ್ ಒಂದು ಮೆಡಿಕಲ್ ಬೋರ್ಡನ್ನು ರಚನೆ ಮಾಡಬೇಕು. ಗೌರ್ಮೆಂಟ್ ಡಾಕ್ಟರ್ಸ್, ಎಕ್ಸ್ಪರ್ಟ್ ಡಾಕ್ಟರ್ಸಲ್ಲಿ ಒಂದು ಗೌರ್ಮೆಂಟ್ ಡಾಕ್ಟರ್ಸ್ನ ಮೆಡಿಕಲ್ ಬೋರ್ಡನ್ನು ಮಾಡಿ ಅಲ್ಲಿ ದರ್ಶನ್ ಅವ್ರನ್ನ ಎಕ್ಸಾಮಿನೇಷನ್ ಮಾಡಿ ನಿಜವಾಗ್ಲೂ ಇವ್ರಿಗೆ ಹೆಚ್ಚುವರಿ ಚಿಕಿತ್ಸೆ ಬೇಕಾ, ಇವರು ಸರ್ಜರಿ ಆಗಲೇಬೇಕಾ, ಆ ರಿಪೋರ್ಟನ್ನು ತಗೊಂಡು ಆಮೇಲೆ ದರ್ಶನ್ ಅವ್ರಿಗೆ ಬೇಲ್ ಕೊಡಬೇಕು ಬೇಡ, ಮೆಡಿಕಲ್ ಬೇಲ್ ಅಂತ ಕನ್ಸಿಡರ್ ಮಾಡ್ಬೋದು. ಕೆಲವು ಸಂದರ್ಭಗಳಲ್ಲಿ ಕೆಲವು ಸೀರಿಯಸ್ ಹೆಲ್ತ್ ಇಶ್ಯೂ ಇದ್ದಾಗ ಒಂದು ಪಕ್ಷ ಹಾರ್ಟಲ್ಲಿ ಬ್ಲಾಕೇಜ್ ಆಗೋಯ್ತು, ನೀವು ಸರ್ಜರಿ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಆತ ಉಳಿಯೋದಿಲ್ಲ. ಮತ್ತು ಕಾಲಿಗೆ ಅಥವಾ ಬೆನ್ನಿಗೆ ಏನಾದರೂ ನಿಜವಾಗ್ಲೂ ಏನಾದರೂ ಸೀರಿಯಸ್ ಇಶ್ಯೂ ಆಗಿ ಪ್ಯಾರಲಿಸಿಸ್ ಆಗ್ಬಿಡುತ್ತೆ, ಅಥವಾ ಆಪರೇಷನ್ ಮಾಡಲಿಲ್ಲ ಅಂದರೆ ಇವನಿಗೆ ಮುಂದಕ್ಕೆ ನಡೆಯೋಕ್ಕೆ ಚಲನವಲನಕ್ಕೆ ಸಮಸ್ಯೆ ಆಗುತ್ತೆ ಅಂತ ಡಾಕ್ಟರ್ ರಿಪೋರ್ಟ್ಸ್ ಕೊಟ್ಟರೆ ಖಂಡಿತವಾಗಿ ನ್ಯಾಯಾಧೀಶರು ಮೆಡಿಕಲ್ ಗ್ರೌಂಡ್ ಮೇಲೆ ಕೊಡ್ತಾರೆ. ಹಾಗಾಗಿ ದರ್ಶನ್ ಅವ್ರಿಗೂ ಮುಂದೆ ಏನಾದರೂ ಆರೋಗ್ಯದ ಹಿತದೃಷ್ಟಿಯಿಂದ ಏನಾದರೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆದರೆ, ಬೆನ್ನೋವು, ನಡ ಅಥವಾ ಕಾಲು ನಡಿಲಿಕ್ಕೆ ಏನಾದ್ರು ಸಮಸ್ಯೆ ಆಗಿ ಸೀರಿಯಸ್ ಇಶ್ಯೂ ಆಯಿತು ಅನ್ನೋದಾದರೆ ಖಂಡಿತವಾಗ್ಲೂ ಪ್ರೆಸೆಂಟ್ ಡಾಕ್ಟ್ರು ಒಂದು ರಿಪೋರ್ಟನ್ನು ಕೊಡ್ತಾರೆ. ನ್ಯಾಯಾಲಯ ಕೂಡ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಡಾಕ್ಟರ್ಸ್ ಮುಂದೆ ದರ್ಶನ್ ಅವ್ರನ್ನ ಪ್ರೆಸೆಂಟ್ ಮಾಡಿ ಅವ್ರದ್ದೊಂದು ರಿಪೋರ್ಟನ್ನು ತಗೊಂಡು ಖಂಡಿತವಾಗ್ಲೂ ಮೆಡಿಕಲ್ ರೀಸನ್ ಮೇಲೆ ಅವ್ರಿಗೆ ಬೇಲ್ ಸಿಗುವಂಥ ಸಾಧ್ಯತೆ ಇದೆ. ಅದೇನಾದರೂ ಹೆಲ್ತ್ ರೀಸನ್ ಬಂತು ಅಂದರೆ ಆವಾಗ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದರೆ ಈಗ ನ್ಯಾಯಾಧೀಶರ ಮನಸ್ಸಲ್ಲಿ ಏನಿದೆ, ಖಂಡಿತವಾಗ್ಲೂ ಟ್ರಯಲ್ ಶುರು ಆಗಿದೆ, ಆದಷ್ಟು ಬೇಗ ಟ್ರಯಲನ್ನು ಮುಗಿಸ್ಬೇಕು, ಆರೋಪಿಗಳ ಅಥವಾ ಅಪರಾಧಿಗಳ ಅಂತ ತೀರ್ಪು ಕೊಡುವಂಥದ್ದು ನ್ಯಾಯಾಧೀಶರ ಮನಸ್ಸಲ್ಲಿ ಇದೆ. ಸರ್, ಇನ್ವೆಸ್ಟಿಗೇಷನ್ ಆದಮೇಲೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗ್ತಾ ಹೋಗುತ್ತೆ. ಅದು ಮೊಬೈಲ್ ನೆಟ್ವರ್ಕಿಂಗ್ ಇರ್ಬೋದು, ಬಟ್ಟೆ ಇರ್ಬೋದು, ಅಲ್ಲಿ ಆ ಸ್ಪಾಟ್ನಲ್ಲಿ ನಡೆದಿರುವಂಥ ಒಂದಷ್ಟು ವಿಚಾರಗಳು, ಅದನ್ನೆಲ್ಲ ಹೈಕೋರ್ಟು ಮುಂಚೆ ಸೀರಿಯಸ್ ಆಗಿ ಗಣನೆಗೆ ಪರಿಗಣಿಸ್ಲಿಲ್ವಾ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಹೈಕೋರ್ಟ್ ನೋಡಿ ಎಲ್ಲ ಆ್ಯಂಗಲಲ್ಲೂ ಪರಿಗಣಿಸಿದೆ. ಈಗ ಹೈಕೋರ್ಟು ಪಂಕಜ್ ಬನ್ಸಲ್ ಅನ್ನೋ ಕೇಸ್ನಲ್ಲಿ
ಆಮೇಲೆ ಪ್ರಬೀರ್ ಪೂರ್ಯಕಸ್ತ ಅಂತ ಇನ್ನೊಂದು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಯಾವುದೇ ಆರೋಪಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಕೊಡಬೇಕು. ಅಂದರೆ ಒಂದು ಆರೋಪಿನ ಅರೆಸ್ಟ್ ಮಾಡುವಂಥ ಸಮಯದಲ್ಲಿ ಯಾವ ಕಾರಣಕ್ಕೋಸ್ಕರ ನಾನು ಅರೆಸ್ಟ್ ಆಗ್ತಾ ಇದ್ದೀನಿ ಅಂತ ಒಂದು ರಿಟರ್ನ್ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಕೊಡಬೇಕು. ದರ್ಶನ್ ಕೇಸಲ್ಲಿ ಕೊಟ್ಟಿಲ್ಲ ಅಂತ ಪ್ರಬಲವಾದಂಥ ವಾದ ಮಂಡನೆ ಮಾಡೋದು. ಯಾವ ಆರೋಪಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡೋದಿಲ್ವೋ ಆತನಿಗೆ ಬೇಲ್ ಕೊಡಬೇಕು ಅಂತ ಕೂಡ ಅನೇಕ ಜಡ್ಜ್ಮೆಂಟ್ಗಳ ತೀರ್ಪನ್ನು ಬಂತು. ಅದೇ ಮಾನದಂಡದ ಮೇಲೆ ಹೈಕೋರ್ಟ್ ಕೂಡ ಕನ್ಸಿಡರ್ ಏನು ಮಾಡ್ತು, ಈಗ ಹೌದು ಕೆಲವು ರಿಕವರಿ ಆಗಿದೆ, ಒಂದು ನೈಲಾನ್ ರೋಪ್ ಒಂದು ಸಿಕ್ಕಿದೆ, ಮತ್ತು ಒಂದು ವುಡನ್ ಪೀಸಸ್ ಎಲ್ಲ ಸಿಕ್ಕಿದೆ, ಬಟ್ಟೆ ಸಿಕ್ಕಿದೆ, ರೇಣುಕಾಸ್ವಾಮಿ ರಕ್ತದ ಕಲೆ ಇರುವಂಥ ಬಟ್ಟೆ ಸಿಕ್ಕಿದೆ, ದರ್ಶನ್ ಅವ್ರ ಶೂ ಮೇಲೆ DNA ಎವಿಡೆನ್ಸ್ ಸಿಕ್ಕಿದೆ ಅಂತ ಕೂಡ ಹಾಕಿದ್ದಾರೆ. ಅದನ್ನು DNA ಎಕ್ಸ್ಪರ್ಟನ್ನು ಕರ್ಕೊಂಡು ನಾವು ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಗೊತ್ತಾಗ್ತದೆ ನಿಜವಾಗ್ಲೂ ರೇಣುಕಾಸ್ವಾಮಿಯವರ ರಕ್ತದ ಕಲೆನಾ ಅಥವಾ ಬೇರೆ ರಕ್ತದ ಕಲೆ ಸಿಕ್ಕಿದೆಯಾ. ಮತ್ತು ಬೇರೆ ಆರೋಪಿಗಳ ಬಟ್ಟೆ ಮೇಲೆ ಕೂಡ ರೇಣುಕಾಸ್ವಾಮಿಯವರ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ ಅಂತ ಹೇಳ್ತಾರೆ. ರೇಣುಕಾಸ್ವಾಮಿಯವರ ಬ್ಲಡ್ ಗ್ರೂಪ್ ಯಾವುದು, ಮತ್ತು ಅದೊಂದೇ ಬ್ಲಡ್ ಗ್ರೂಪ್ ರೇರೆಸ್ಟ್ ಬ್ಲಡ್ ಗ್ರೂಪಾ, ಅಥವಾ ಒಂದು ಗ್ರೂಪ್ ಇತ್ತು ಒಂದೇ ಬ್ಲಡ್ ಗ್ರೂಪ್ ಇದ್ದರೆ ಅನೇಕರಿಗೂ ಆ ಬ್ಲಡ್ ಗ್ರೂಪ್ ಇರ್ಬೋದಲ್ಲ, ಮತ್ತು ರೇಣುಕಾಸ್ವಾಮಿ ಅವ್ರದ್ದೇ ಅಂತ ಹೇಳಲಿಕ್ಕೆ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಆಗಬೇಕು. ಇವೆಲ್ಲವೂ ಸುದೀರ್ಘವಾಗಿ ಚರ್ಚೆ ಆದ ನಂತರ ನಿಜವಾಗ್ಲೂ ಬಿಯಾಂಡ್ ರೀಸನಬಲ್ ಡೌಟ್ ಬಂತು ಅನ್ನೋದಾದರೆ ಖಂಡಿತವಾಗ್ಲೂ ಇವರು ಇನ್ವಾಲ್ವ್ಮೆಂಟ್ ಇದೆ ಮತ್ತು ಸಾಕಷ್ಟು ಸಾಕ್ಷಿ ಆಧಾರಗಳು ಕಲೆ ಹಾಕಿದ್ದೀವಿ, ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಸಾಕ್ಷಿ ಪಟ್ಟಿನಲ್ಲಿ ಪ್ರೂವ್ ಆಗಬೇಕು. ಮತ್ತು ಯಾರ್ಯಾರು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿರ್ತಾರೆ, ಆ್ಯಸ್ ಯು ಸೆಡ್ DNA ಎವಿಡೆನ್ಸ್ ಒಂದು, ಕಾಲ್ ಡೇಟಾ ರೆಕಾರ್ಡ್ಸ್ ಕೂಡ ತೊಗೊಂಡಿದ್ದಾರೆ. ಆಯಾ ಸ್ಥಳದಲ್ಲಿ ಆ ಕಾಲ್ ಡಂಪಿಂಗ್ನಲ್ಲಿ ಆಯಾ ಸ್ಥಳದಲ್ಲಿ ಯಾವ್ಯಾವ ಮೊಬೈಲ್ಗಳು ಆ ಸಮಯದಲ್ಲಿ ಆ್ಯಕ್ಟಿವ್ ಇತ್ತು, ಅದ್ರ ಮೇಲೆ ಒಂದು ಪ್ರಿಸಂಪ್ಷನ್, ಎವಿಡೆನ್ಸ್ ಆ್ಯಕ್ಟಲ್ಲಿ ಪ್ರಿಸಂಪ್ಷನ್ ತೊಗೋತೀವಿ. ಇಷ್ಟೊಂದು ಆರೋಪಿಗಳ ಮೊಬೈಲ್ ಒಂದೇ ಸ್ಥಳದಲ್ಲಿ ಯಾಕಿತ್ತು ಅವತ್ತು, ಏನು ಮಾಡ್ತಿದ್ರು. ಮತ್ತು ಸ್ಟೋನಿ ಬ್ರೂಕನ್ನ ರೆಸ್ಟೋರೆಂಟಲ್ಲಿ ಸೇರ್ತಾರೆ, ಅಲ್ಲಿ ಒಂದು CCTV ಫುಟೇಜನ್ನು ತೊಗೊಂಡಿದ್ದಾರೆ. ಮತ್ತು ಇವರು ದರ್ಶನ್ ಅವ್ರ ಕಾರ್ ಹೋಗಿ ನಿಂತಿದೆ, ಆ ಶೆಡ್ ಹತ್ರ ಒಂದು CCTV ಫುಟೇಜಲ್ಲಿ ಕಾರಿನ ಪಿಕ್ಚರನ್ನು ಬಂದಿದೆ. ಮತ್ತು ಸೆಕ್ಯೂರಿಟಿ ಶೆಡ್ ವಾಚ್ಮನ್ನ ಹೇಳಿಕೆ ತೊಗೊಂಡಿದ್ದಾರೆ. ಮತ್ತು ಇಬ್ಬರು ಐ ವಿಟ್ನೆಸ್ಗಳನ್ನ ಪ್ರಬಲವಾಗಿ ಪ್ರಾಸಿಕ್ಯೂಷನ್ ಹೇಳ್ತಾ ಇದ್ದಾರೆ. ಕಿರಣ್ ಮತ್ತು ಪವನ್ ಅಂತ ಒಬ್ಬರು ಇಬ್ಬರು ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳು. ಅವರು ಅಲ್ಲಿ ಶೆಡ್ನ ಮೇಂಟೆನೆನ್ಸ್ ಇನ್ಚಾರ್ಜ್ಗೆ ಓಡಾಡ್ಕೊಂಡಿದ್ವಿ, ದರ್ಶನ್ ಮತ್ತು ಕೆಲವು ಸಂಗಡಿಗರು ಕರ್ಕೊಂಡ್ಬಂದು ಹೊಡಿತಿದಾಗ ನಾವು ನೋಡಿದ್ವಿ ಅಂತ ಕೂಡ ಹೇಳಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅದು ಕೂಡ ಅವರು ಮತ್ತೆ ಕೋರ್ಟ್ಗೆ ಬಂದು ಮತ್ತೆ ಅದನ್ನ ಪುನರ್ ಹೇಳಿಕೆ ಕೊಡಬೇಕು, ಅವರು ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಬೇಕಾಗ್ತದೆ. ಇವೆಲ್ಲ ಸೈಂಟಿಫಿಕ್ ಎವಿಡೆನ್ಸು, DNA ಎವಿಡೆನ್ಸು, ಕಾಲ್ ಡೇಟಾ ರೆಕಾರ್ಡ್ಸು, CCTV ಫುಟೇಜಸ್ಗಳು, ಮತ್ತು ಅಲ್ಟಿಮೇಟ್ಲಿ 302 ಮರ್ಡರ್ ಅಂತ ಬಂದಾಗ ಮೋಟಿವ್ ಅಂತ ನಾವು ಪ್ರೂವ್ ಮಾಡಬೇಕು. ಯಾವ ಉದ್ದೇಶಕ್ಕೆ ಮರ್ಡರ್ ಮಾಡಿದ್ರು, ಮೋಟಿವ್ ಏನು ಮೋಟಿವ್ ಇತ್ತು ಇವ್ರಿಗೆ. ಆ ಮೋಟಿವ್ ಅಂದರೆ ಅದಕ್ಕೆ ಇವರು ಪವಿತ್ರವನ್ನು ಲಿಂಕ್ ಮಾಡ್ತಾ ಹೋಗ್ತಾರೆ. ಅವರು ತಮ್ಮ ಗೆಳತಿಗೆ ಅಶ್ಲೀಲವಾದಂಥ ಮೆಸೇಜ್ ಕಳಿಸಿದಾಗ ಕೋಪಿತರಾಗಿ ನನ್ನ ಗೆಳತಿಗೆ ಹಿಂಗೆ ಮಾಡ್ತೀಯಲ್ಲ ನೀನು, ನಿನಗೊಂದು ನಿಜವಾಗ್ಲೂ ಒಂದು ಪಾಠ ಕಲಿಸ್ತೀನಿ ಅಂತ ಕೋಪೋದ್ರಿಕ್ತರಾಗಿ ತನ್ನ ಸಂಗಡಿಗರನ್ನು ಕರೆದು ಇವ್ರಿಗೇನು ಪಾಠ ಕಲಿಸ್ಬೇಕು ಅಂತ ಹೇಳಿ ಸ್ಟೋನಿ ಬ್ರೂಕನ್ನ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಅಲ್ಲೆಲ್ಲರೂ ಒಂದು ಅಪರಾಧಿಕರ ಸಂಚನ್ನು ಮಾಡಿಕೊಂಡು ಚಿತ್ರದುರ್ಗದಿಂದ ಎಲ್ಲೋ ಆತನ್ನು ಕರ್ಕೊಂಡು ಕಿಡ್ನ್ಯಾಪ್ ಮಾಡಿ ಪುಸಲಾಯಿಸಿ ಸುಳ್ಳನ್ನು ಹೇಳಿ ಆತನ್ನು ಕರ್ಕೊಂಡು ಬಂದು ಹೊಡೆದು ಹೆದರಿಸಿ ಬರೆದಿಸಿ ಅದೇ ಶೆಡ್ಗೆ ಯಾಕೆ ಹೋಗಬೇಕು, ಅದೇ ಶೆಡ್ಡಲ್ಲಿದ್ದವರು ಇವ್ರು ಪರಿಚಯ ಇದ್ದಿದ್ದರಿಂದ ಆ ಶೆಡ್ ಕರ್ಕೊಂಡು ಹೋಗಿ ಹೊಡೆದು ಸಾಯಿಸಿದ್ರು, ಸಿಕ್ಕಾಪಟ್ಟೆ ಹೊಡೆದು ಅಮಾನ್ಯವಾಗಿ ಹೊಡೆದು ಸಾಯಿಸಿದ್ರು ಅನ್ನೋದು ಪ್ರಾಸಿಕ್ಯೂಷನ್ ಅವ್ರು ಕೊಟ್ಟಿರುವಂಥ ಸ್ಟೋರಿ. ಈ ಸ್ಟೋರಿ ಎಷ್ಟು ಮಟ್ಟಿಗೆ ಪ್ರೂವ್ ಮಾಡಲಿಕ್ಕೆ ಆಗ್ತದೆ, ಎಷ್ಟು ಮಟ್ಟಿಗೆ ಎವಿಡೆನ್ಸ್ಗಳಿದೆ, ಎಲ್ಲವೂ ಕೂಡ ಈಗ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಬೇಕಾಗ್ತದೆ. ವಿಚಾರಣೆಗೆ ಒಳಪಡಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ದು ಭಾಳಷ್ಟು ಗಂಭೀರವಾದಂಥ ರೋಲ್ ಇದೆ, ತುಂಬ ಸೀರಿಯಸ್ ಆಗಿ ಅವ್ರು ಮಾಡಬೇಕಾಗ್ತದೆ. 17 ಜನ ಆರೋಪಿ ಪರವಾಗಿ 17 ಜನ ವಕೀಲರು ಇರ್ತಾರೆ, ಅವರು ಕೂಡ ಪಾರ್ಟಿಸಲ್ಗೆ ಒಳಪಡಿಸ್ತಾರೆ. ಇವೆಲ್ಲ ನಡೆದ ನಂತರ ಅಲ್ಟಿಮೇಟ್ಲಿ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ, ಈ ಎಲ್ಲ ಎವಿಡೆನ್ಸ್ಗಳು, ಸಾಕ್ಷಿಗಳು ನಿಜವಾಗ್ಲೂ ದರ್ಶನ್ ಮತ್ತು ಸಂಗಡಿಗರು ಆರೋಪ ಮಾಡಿದಾರ ಅಂತ ಪ್ರೂವ್ ಆಗುತ್ತಾ, ಅಥವಾ ಸಾಕಷ್ಟು ಸಾಕ್ಷಿ ಮತ್ತುಗಳು ಬಂದೇ ಇಲ್ವಾ, ಸಾಕ್ಷಿಗಳೆಲ್ಲ ವಿಫಲರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಆಮೇಲೆ ಅಲ್ಟಿಮೇಟ್ಲಿ ನೋಡಿಕೊಂಡು ನ್ಯಾಯಾಧೀಶರು ಅದನ್ನು ತೀರ್ಪನ್ನು ಕೊಡ್ತಾರೆ. ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಸರ್. ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಇದು ರಾಜಕೀಯ ಪ್ರೇರಿತ ಅಂತ ಯಾವತ್ತಾದರೂ ಅನ್ನಿಸ್ತಾ ನಿಮಗೆ ಮೇಲ್ನೋಟಕ್ಕೆ? ಅಕಸ್ಮಾತ್ ಇದ್ರೂ ಕೂಡ ಆ ಪ್ರಭಾವಳಿಗಳು ಅಲ್ಲಿ ವರ್ಕ್ ಆಗುತ್ತಾ? ನೋಡಿ, ಇದು ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ. ಒಂದು ಇಟ್ ಈಸ್ ನಾನು ಏನು ಹೇಳ್ತೀನಿ ಅಂದರೆ ಇಟ್ ಈಸ್ ಒನ್ ಯೂಸ್ಲೆಸ್ ಆರ್ಗ್ಯುಮೆಂಟ್ ವಿಚ್ ವಿ ಆರ್ ಮೇಕಿಂಗ್. ಯಾಕೆಂದರೆ ಕೆಲವರು ರಾಜಕೀಯ ಪ್ರೇರಿತ ಅಂತ ಕೆಲವರು ಹೇಳ್ತಾ ಬರ್ತಾ ಇದ್ದಾರೆ. ದರ್ಶನ್ ಅವರ ಪರವಾಗಿದ್ದಂಥ ಪ್ರಭಾವಿ ವಕೀಲರು, ಇನ್ಕ್ಲೂಡಿಂಗ್ ನಮ್ಮ ಹಿರಿಯ ವಕೀಲರಾದ CV ನಾಗೇಶ್ರವರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದಂಥ ಸೀನಿಯರ್ ಮೋಸ್ಟ್ ವಕೀಲರು ಆರ್ಗ್ಯುಮೆಂಟ್ ಮಾಡಿದ್ರಲ್ಲೂ ಕೂಡ ಎಲ್ಲೂ ಕೂಡ ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ ಅಂತ ಅವರೇ ಕೇಳಲಿಲ್ಲ. ಆರೋಪಿ ಪರ ವಕೀಲರೇ ಈ ಗ್ರೌಂಡನ್ನು ಎಂದೂ ಕೂಡ ಅವ್ರು ತೊಗೊಂಡಿಲ್ಲ. ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ. ಒಂದೇನಂದರೆ ದರ್ಶನ್ ಅವರು ಸೆಲೆಬ್ರಿಟಿ ಇದ್ದಾರೆ ಅಂತೇಳಿ ಇದಕ್ಕೊಂದು ಸಾಕಷ್ಟು ಗಂಭೀರತೆ ಬಂದಿದೆ, ಸಾಕಷ್ಟು ಸೆಲೆಬ್ರಿಟಿ ಸ್ಟೇಟಸ್ ಬಂದಿದೆ. ಬಟ್ ಅದು ಬಿಟ್ಟರೆ ರಾಜಕೀಯ ದುರುದ್ದೇಶದಿಂದ ದರ್ಶನ್ ಅವ್ರಿಗೆ ಮೇಲೆ ಕೇಸ್ ಹಾಕಿಸ್ಬೇಕು, ಅವ್ರನ್ನ ಒಳಗಡೆನೇ ಇಡಬೇಕು ಅನ್ನಲಿಕ್ಕೆ ದರ್ಶನ್ ಅವ್ರಿಗೆ ಯಾರಿದ್ದಾರೆ ಶತ್ರುಗಳು? ದರ್ಶನ್ ಅವ್ರಿಗೆ ಎಲ್ಲ ಪಕ್ಷದಲ್ಲೂ ಮಿತ್ರರಿದ್ದಾರೆ. ಅವರು ಪಾಪ ಎಲೆಕ್ಷನ್ ಟೈಮಲ್ಲಿ ಅನೇಕ ಎಲ್ಲ ರಾಜಕಾರಣಿಗಳಿಗೂ ಅವ್ರು ಕ್ಯಾನ್ವಸ್ ಮಾಡಿದ್ದಾರೆ. JDS ರಾಜಕಾರಣಿಗಳಿಗೆ ಮಾಡಿದ್ದಾರೆ, BJP ರಾಜಕಾರಣಿಗಳಿಗೆ ಮಾಡಿದ್ದಾರೆ, ಕಾಂಗ್ರೆಸ್ ರಾಜಕಾರಣಿಗಳಿಗೆ ಅವರು ಕ್ಯಾನ್ವಸ್ ಮಾಡಿದ್ದಾರೆ. ಹಾಗಾಗಿ ಅನೇಕರ ರಾಜಕಾರಣಿಗಳ ಮಕ್ಕಳನ್ನ ಲಾಂಚ್ ಮಾಡಿದ್ದಾರೆ ದರ್ಶನ್, ಹೋಗಿ ಮುಂದೆ ನಿಂತು ಲಾಂಚ್ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅವ್ರಿಗೆ ಎಲ್ಲ ಪಕ್ಷದಲ್ಲೂ ಅಭಿಮಾನಿಗಳಿರೋದ್ರಿಂದ, ಸ್ನೇಹಿತರಿರೋದ್ರಿಂದ ಇದು ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ. ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ಮಾಡಬಾರ್ದಂತ ಯಾವುದೋ ಒಂದು ದೊಡ್ಡ ತಪ್ಪಾಗಿದೆ, ಯಾವುದೋ ಒಂದು ಸರಿಪಡಿಸಲಿಕ್ಕಾಗದಂಥ ತಪ್ಪು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿದೆ.
ಹಾಗಾಗಿ ಅವರೊಂದು ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಟ್ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದಾರಾ ಇಲ್ವಾ ಅಂತ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಕಮೆಂಟ್ ಮಾಡೋದು ಕೂಡ ಅಪ್ರಸ್ತುತ. ಅದು ನ್ಯಾಯಾಧೀಶರಿದ್ದಾರೆ, ಅವ್ರ ಮುಂದೆ ಇದೆ, ಅವ್ರ ಮುಂದೆ ಪ್ರಕರಣ ಬಾಕಿ ಇದೆ. ಅದನ್ನ ನಾವು ಸಬ್ ಜುಡೈಸ್ ಅಂತ ಹೇಳ್ತೀವಿ. ಅವ್ರು ಈಸ್ ದ ಬೆಸ್ಟ್ ಪರ್ಸನ್ ಟು ಡಿಸೈಡ್ ವೆದರ್ ದರ್ಶನ್ ಮತ್ತು ಸಂಗಡಿಗರು ಮಾಡಿದಾರಾ ಇಲ್ವಾ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ನೀವು ವಕೀಲರಾಗಿದ್ದರೂ ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ಮಾನವ ಹಿತಾಸಕ್ತಿ ಇದ್ದೇ ಇರುತ್ತೆ. ನೀವು ಹ್ಯುಮ್ಯಾನಿಟೇರಿಯನ್ ಗ್ರೌಂಡಲ್ಲೂ ನಿಂತ್ಕೊಂಡು ಒಂದೊಂದ್ಸಲ ಯೋಚನೆ ಮಾಡ್ತೀರಾ. ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ಬಗ್ಗೆನೂ ನಾವು ಇವಾಗ ಯೋಚನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಈಗ ದರ್ಶನ್ ಅವರು ಒಳಗಡೆ ಹೋಗಾದ್ಮೇಲೆ ಅವರ ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಡೆವಿಲ್ ಸಿನಿಮಾದ ಪ್ರಮೋಷನ್ ಮಾಡೋದಿರ್ಬೋದು, ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರ ಪೋಸ್ಟ್ಗಳನ್ನು ನೋಡಿದ್ರೆ ದರ್ಶನ್ ಅವರು ಒಂದಲ್ಲ ಒಂದಿನ ಮತ್ತೆ ತಿರುಗಿ ಬರ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಕೂಡ ಇದೆ. ವಿಜಯಲಕ್ಷ್ಮಿ ಅವರ ಈ ಸ್ಥಿತಿಯನ್ನು ನೀವು ಹೇಗೆ ನೋಡ್ತೀರಾ? ನೋಡಿ, ವಿಜಯಲಕ್ಷ್ಮಿಯವರ ಸ್ಥಿತಿ ಭಾಳಷ್ಟು ನೋಡಿದ್ರೆ ಬೇಜಾರಾಗ್ತದೆ. ಅದೇ ಸಮಯದಲ್ಲಿ ಅವ್ರ ಮೇಲೆ ಒಂದು ವಿಶೇಷವಾದಂಥ ಗೌರವ ಕೂಡ ಬರುತ್ತೆ. ಗಂಡ ಎಂಥ ಪರಿಸ್ಥಿತಿಲಿದ್ದರೂ ಕೂಡ ಕೊನೆಗೆ ಹೆಂಡತಿಯಾಗಿ ಜೊತೆಯಲ್ಲಿ ನಿಲ್ಲಬೇಕು, ಆತನ್ನು ಬಿಡಿಸ್ಕೊಂಡು ಬರಬೇಕು ಮತ್ತು ಆತನ್ನು ಕೂಡ ಸಮಾಜದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ಒಳ್ಳೆಯ ಪ್ರಜೆಯಾಗಿ ನಾನು ನೋಡಬೇಕು ಅನ್ನೋಂಥ ಒಂದು ಕಿಚ್ಚದೇ ಇರುವಂಥ ಆಕೆ ಹೆಂಗಸು. ಅವ್ರು ಭಾಳಷ್ಟು ಶ್ರಮಪಟ್ಟು ದೊಡ್ಡ ದೊಡ್ಡ ವಕೀಲರ ಆಫೀಸ್ಗಳಿಗೆಲ್ಲ ಅವರೇ ಓಡಾಡ್ತಿದ್ದಾರೆ. ಅನೇಕ ಅವರ ಪ್ರೊಡ್ಯೂಸರ್ಸ್ಗಳಿಗೆಲ್ಲ ಕರೆದು ಧೈರ್ಯ ಕೊಡ್ತಾ ಇದ್ದಾರೆ. ನಾವೆಲ್ಲ ನಿಮ್ಮದು ಮುಗಿಸ್ಕೊಡ್ತೀವಿ, ನಿಮಗೇನು ತೊಂದರೆ ಆಗೋದಿಲ್ಲ, ನಾನು ನಿಂತು ಮಾಡ್ಕೊಡ್ತೀನಿ ಅಂತೇಳಿ ಅನೇಕ ದೇವಸ್ಥಾನಗಳಿಗೆಲ್ಲ ಓಡಾಡ್ತಾ ಇದ್ದಾರೆ. ತಮ್ಮ ಗಂಡನ ಪರವಾಗಿ ತುಂಬ ಶ್ರದ್ಧಾಭಕ್ತಿಯಿಂದ ಖಂಡಿತವಾಗ್ಲೂ ಆಕೆ ಕೆಲಸ ಮಾಡ್ತಿದ್ದಾರೆ. ಬಟ್ ಮುಂದಕ್ಕೆ ಒಳ್ಳೇದಾಗಲಿ ಅಂತಲೇ ಎಲ್ಲರೂ ಬಯಸೋದು, ನಾನು ಅದನ್ನೇ ಬಯಸ್ತೀನಿ. ಬಟ್ ಭಾಳಷ್ಟು ಎಲ್ಲೋ ಒಂದು ಕಡೆ ಬೇಜಾರಾಗ್ತಿದೆ. ಎಲ್ಲ ಮಾಡಿ ಬೆಳಗ್ಗೆಯಿಂದ ಪ್ರೊಡ್ಯೂಸರ್ಗಳನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ಧೈರ್ಯ ತುಂಬಿ ವಕೀಲರ ಕಚೇರಿಗೆ ಹೋಗಿ ಅಲ್ಲೂ ಒಂದು ಕಡೆ ಮಾತಾಡಿಕೊಂಡು ನ್ಯಾಯಾಲಯಕ್ಕೆ ಹೋಗಿ ಅಲ್ಲೂ ಕೂಡ ನೋಡಿಕೊಂಡು ಎಲ್ಲ ಮಾಡಿ ಮನೆಗೆ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಆಕೆ ಒಂಟಿಯಾಗಿ ಕುತ್ಕೊಂಡು ಭಾಳಷ್ಟು ಬೇಸರ ಪಡ್ತಾರೆ. ಯಾರು ಕೂಡ ಆಕೆ ಸಹಾನುಭೂತಿ ತೋರಿಸ್ಲಿಕ್ಕೂ ಆಗೋದಿಲ್ಲ. ಬಟ್ ಇವತ್ತಲ್ಲ ನಾಳೆ ಆಕೆ ಹೋರಾಟಕ್ಕೊಂದು ಒಳ್ಳೇದಾಗ್ತದೆ, ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಕೋರ್ಟ್ಗೆ ದರ್ಶನ್ ಅವರು ಮತ್ತೆ ಆರೋಪಿಗಳು ಎಂಟ್ರಿ ಕೊಟ್ಟಾಗ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದು ಸಾರ್ವಜನಿಕರಿಗೆ ಬೇರೆ ಬೇರೆ ದೃಷ್ಟಿಯಲ್ಲಿ ಕಾಣಿಸ್ಬೋದು. ಆರೋಪಿಗಳನ್ನ ಈ ಥರ ನೋಡ್ತಾ ಇದ್ದಾರಲ್ಲ ಅಂತ. ಕೋರ್ಟ್ನ ಆ ವಾತಾವರಣವನ್ನು ನೀವು ಹೇಗೆ ಅಬ್ಸರ್ವ್ ಮಾಡಿದ್ರಿ ಆ ಟೈಮಲ್ಲಿ? ಹೌದು, ಅದು ವೆರಿ ಯುನಿಕ್ ಗುಡ್ ಕ್ವೆಶನ್. ಬಟ್ ಕೋರ್ಟ್ನಲ್ಲಿ ಆರೋಪಿಗಳು ಬಂದಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳುವಂಥದ್ದು ಇವರಿಗೆ ಫ್ಯಾನ್ ಬೇಸ್ ಇದ್ದೇ ಇರುತ್ತೆ. ಸಹಜವಾಗಿ ದರ್ಶನ್ ಅವರು ಸೆಲೆಬ್ರಿಟಿ ಇರೋದ್ರಿಂದ ಅನೇಕರು ಫ್ಯಾನ್ಸ್ ಬಂದು ಫೋಟೋ ತೊಗೊಂಡಿಕ್ಕೆ ಹೋಗ್ತಾರೆ. ಇವರು ಆರೋಪಿ ಅಂತಲೂ ಮರೆತುಬಿಟ್ಟಿದ್ದಾರೆ. ಟು ಬಿ ಫ್ರ್ಯಾಂಕ್, ಪಾಪ ದರ್ಶನ್ ಅವ್ರಿಗೆ ಮನಸ್ಸಲ್ಲಿ ಎಷ್ಟೋ ನೋವಿದೆ. ಆ ನೋವನ್ನು ನುಂಗ್ಕೊಂಡು ಅವರು ಸುಮ್ಮನೆ ಎಲ್ಲೋ ಒಂದು ಕಡೆ ಪಕ್ಕದಲ್ಲಿ ಸೈಲೆಂಟಾಗಿ ಕೈಯೆಲ್ಲ ಬೀಸ್ಕೊಂಡು ಹೋಗ್ತಾರೆ. ಬಟ್ ಈಗಿನ ಪರಿಸ್ಥಿತಿನಲ್ಲಿ ದರ್ಶನ್ ಅವ್ರಿಗೆ ಸಹಾನುಭೂತಿಗಿಂತ ಹೆಚ್ಚಾಗಿ ಅವ್ರಿಗೆ ಅವರ ವಕೀಲರ ಕಡೆಯಿಂದ ಒಂದು ದೊಡ್ಡ ಪ್ರಬಲವಾದಂಥ ಒಂದು ಶಕ್ತಿ ಬೇಕೀಗ. ಅವರು ಕೇಸನ್ನು ತುಂಬ ಪ್ರಬಲವಾಗಿ ವಾದ ಮಂಡನೆ ಮಾಡಿ ಹೊರಗೆ ಬರಬೇಕು. ಆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂಡ ಭಾಳ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ. ಇದೇ ಥರ ನೀವೆಲ್ಲ ತುಂಬುತ್ತಾ ಇದ್ರೆ ಮತ್ತೆ ಪೊಲೀಸವ್ರಿಗೆ ಹೇಳಬೇಕಾಗ್ತದೆ, ಎಲ್ಲರೂ ಆಚೆ ಕಳಿಸ್ತಾರೆ. ನಾವು ನಿಷ್ಪಕ್ಷಪಾತವಾಗಿ ಪರಿಪೂರ್ಣವಾಗಿ ಟ್ರಯಲ್ ನಡೆಸಲಿಕ್ಕೆ ಆಗೋದಿಲ್ಲ. ಒಂದು ಕಡೆ ದರ್ಶನ್ ನಿಂತಿದ್ದಾರೆ, ಸೆಲೆಬ್ರಿಟಿ ಇದ್ದಾರೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿಗೆ ಒಂದು ಕೊಲೆ ಆಗಿದೆ. ಕೊಲೆಗೂ ನ್ಯಾಯ ಬೇಕಲ್ಲ, ಅವರ ಸಾವಿಗೂ ಒಂದು ನ್ಯಾಯ ಬೇಕಲ್ಲ. ದರ್ಶನ್ ಮಾಡಿದಾರೋ ಇಲ್ವೋ, ಬೇರೆ ಯಾರು ಮಾಡಿದ್ದಾರೆ, ಅಥವಾ ದರ್ಶನ್ ಜೊತೆಲಿದ್ದು ಯಾರೋ ಮಾಡಿರಬೇಕು, ಯಾರೋ ಒಬ್ಬರು ಮಾಡಿರ್ತಾರೆ, ಅಥವಾ ಇನ್ಯಾರೋ ಬೇರೆಯವ್ರು ಮೂರನೇ ವ್ಯಕ್ತಿ ಮಾಡಿರ್ತಾರೆ. ಆ ಪರಿವಾರಕ್ಕೂ ಒಂದು ನ್ಯಾಯ ಕೊಡಬೇಕಲ್ಲ. ನ್ಯಾಯಾಲಯದಲ್ಲಿ ಕಾನೂನಾತ್ಮಕವಾಗಿ ನ್ಯಾಯಾಧೀಶರ ಮುಂದೆ ಕೂತಾಗ ಅವರು ಯೋಚನೆ ಮಾಡೋದು ಒಂದೇ, ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ನಾನು ನ್ಯಾಯ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಮಾತ್ರ ನೋಡ್ತಾರೆ. ಫೋಟೋ ತೆಗೆಸ್ಕೊಳ್ಳುವಂಥದ್ದು, ಬರೋದು, ಜೊತೆಲಿ ನಿಂತ್ಕೊಳ್ಳುವಂಥದ್ದು, ಅದೆಲ್ಲ ಏನಾಗುತ್ತೆ, ಬಹಳಷ್ಟು ಮುಜುಗರಕ್ಕೆ ಈಡುಪಡಿಸುತ್ತೆ. ದರ್ಶನ್ ಅವರು ಆಲ್ರೆಡಿ ನೊಂದು ಕುಗ್ಗೋಗಿರ್ತಾರೆ. ಅವರು ನ್ಯಾಯಾಧೀಶರು ಪ್ರತಿಯೊಂದು ವರ್ಡನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು. ಏನಾಗುತ್ತೆ, ಏನು ಹೇಳ್ತಾರೆ, ಇವತ್ತು ಏನು ಹೇಳ್ತಾರೆ ಅಂತ ಅವರು ಬಹಳ ಟೆನ್ಷನಲ್ಲಿ ಕೂತಿದ್ರು. ಆ ಸಮಯದಲ್ಲಿ ಹೋಗಿ ಫೋಟೋ ಕೊಡಿ ಅಂದಾಗ ನಾವು ಅವ್ರಿಗೂ ಕೂಡ ಮುಜುಗರಕ್ಕೆ ಒಳಪಡಿಸ್ತೀವಿ. ಅವ್ರಿಗೂ ಮನಸ್ಸಿಗೆ ಎಲ್ಲೂ ಸರಿ ನೋವು ಕೊಟ್ಟಂಗೆ ಆಗ್ತದೆ. ಹಾಗಾಗಿ ಈ ಸಮಯದಲ್ಲಿ ಬಿಟ್ಬಿಡಿ, ದರ್ಶನ್ ಅವರು ಕೇಸೆಲ್ಲ ಮುಗಿಲಿ, ಆಮೇಲೆ ಫೋಟೋ ಎಲ್ಲ ಏನು ಬೇಕು ಎಲ್ಲ ಶೂಟಿಂಗ್ ಕೂಡ ಮಾಡ್ಕೊಂಡ್ರಾಯ್ತು. ಈಗ ಅವ್ರಿಗೆ ಬೇಕಾಗಿರೋದು ಕಾನೂನಾತ್ಮಕ ನೆರವು, ಕಾನೂನಿನ ಗೆಲುವು ಅವ್ರಿಗೆ ಬೇಕಾಗಿದೆ. ಅದು ಅವ್ರ ವಕೀಲರು ಪ್ರಬಲವಾಗಿದ್ದಾರೆ, ಸಿ ವಿ ನಾಗೇಶ್ ಅವರಿದ್ದಾರೆ, ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಕೊನೆಯದಾಗಿ ಸರ್, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ಪರಿಪೂರ್ಣವಾಗಿ ನಂಬಿಕೆ ಇದೆ ಅನ್ನೋ ಅಂಥ ಒಂದು ಆತ್ಮವಿಶ್ವಾಸದಲ್ಲಿ ರೇಣುಕಾಸ್ವಾಮಿ ಫ್ಯಾಮಿಲಿ ಇರೋ ಅಂಥದ್ದು. ಅವ್ರಿಗೆ ಇಷ್ಟೆಲ್ಲ ಆಗ್ತಾ ಇದೆ ಹೊರಗಡೆ, ಕೆಲವೊಂದು ವಿಚಾರಗಳು ಅವ್ರಿಗೆ ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗೋದಿಲ್ಲ. ಮಾಧ್ಯಮದವ್ರು ಕೇಳುವಾಗ ಅವ್ರ ಮನಸ್ಸಲ್ಲಿ ಇರೋದನ್ನ ಹೇಳ್ತಾ ಹೋಗ್ತಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋವಂಥ ಒಂದು ಯೋಚನೆ. ಅವ್ರಿಗೆ ಏನಾದರೂ ಹೇಳ್ತೀರಾ ನೀವು? ಖಂಡಿತವಾಗ್ಲೂ ನೋಡಿ, ರೇಣುಕಾಸ್ವಾಮಿ ಅವರ ಪರಿವಾರ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ನ್ಯಾಯಾಲಯಕ್ಕೆ ಬಂದ ಮೇಲೆ ಖಂಡಿತವಾಗ್ಲೂ ಒಳ್ಳೆ ಇನ್ವೆಸ್ಟಿಗೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಫೀಸರ್ಸ್ ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕು. ಬೇರೆ ಕೇಸ್ಗಳಲ್ಲಿ ಮಾಡದೇ ಇರ್ಬೋದು, ಬಟ್ ಈ ಕೇಸಲ್ಲಿ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಒಳ್ಳೆ ಇನ್ವೆಸ್ಟಿಗೇಷನನ್ನು ಮಾಡಿದ್ದಾರೆ. ಭಾಳಷ್ಟು ಮುತುವರ್ಜಿ ವಹಿಸಿ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಪರಿವಾರಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು. ಅದು ದರ್ಶನ್ ಅವ್ರ ಸಂಗಡಿಗರು ಯಾರು ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಟ್ರಯಲ್ ನಡೀತಾ ಇದೆ. ನಾವೆಂದೂ ಕೂಡ ಈಗಲೇ ಆರೋಪ ಹೊತ್ತಿರುವಂಥ ಆರೋಪಿ ಸ್ಥಾನದವನ್ನ ಅಪರಾಧಿ ಅಂತ ನಾವೆಂದೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಾನೂನಲ್ಲಿ ಒಂದು ಭಾಳಷ್ಟು ಒಂದು ಒಳ್ಳೆಯ ವಾಕ್ಯ ಇದೆ,
ನಾವು ಎವ್ರಿ ಮ್ಯಾನ್ ಈಸ್ ಇನ್ನೋಸೆಂಟ್ ಅಂಟಿಲ್ ಪ್ರೂವ್ಡ್ ಗಿಲ್ಟಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಆರೋಪ ಹೊತ್ತಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇನ್ನೋಸೆಂಟೇ ಅಂಟಿಲ್ ಪ್ರೂವ್ಡ್ ಗಿಲ್ಟಿ. ಅಲ್ಲಿ ನೀನು ಅಪರಾಧಿ ಅಂತ ತೀರ್ಪು ಬರೋವರೆಗೂ ಎಲ್ಲರನ್ನೂ ಕೂಡ ಇನ್ನೋಸೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ರೇಣುಕಾಸ್ವಾಮಿ ಪರಿವಾರ ಖಂಡಿತವಾಗಿ ನ್ಯಾಯ ಸಿಗಬೇಕು. ಆ ತಂದೆ ತನ್ನ ಮಗನನ್ನು ಕಳ್ಕೊಂಡಿದ್ದಾರೆ, ಅವ್ರು ನೋಡೋಕ್ಕಾಗಲ್ಲ, ಅವ್ರು ಮಾತಾಡೋದ್ರಿಂದ ಭಾಳಷ್ಟು ನೋಡೋಕ್ಕಾಗಲ್ಲ. ಆ ವೈಫು ಗಂಡನ ಕಳ್ಕೊಂಡಿದ್ದಾರೆ, ತಾಯಿ ಕೂಡ ಮಗನ ಕಳ್ಕೊಂಡಿದ್ದಾರೆ. ಆ ಪರಿವಾರಕ್ಕೆ ಎಷ್ಟು ದುಡ್ಡು ಕೊಟ್ಟರು, ಏನೇ ಗೌರ್ಮೆಂಟ್ ಉದ್ಯೋಗ ಕೊಟ್ಟರು ಕೂಡ ಮಗ ಬಂದಷ್ಟು ಸಂತೋಷ ಅವ್ರಿಗೆ ಬರೋದಿಲ್ಲ. ಬಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡವರಾಗಲಿ ಸಣ್ಣವರಾಗಲಿ ಎಲ್ಲರಿಗೂ ಒಂದೇ ನ್ಯಾಯ ಈಕ್ವಲ್ ಆಗಿ ಆಗಬೇಕು ಅಂಥೇಳಿ ಅನೇಕ ಜಡ್ಜ್ಮೆಂಟ್ಗಳು ಬಂದಿದೆ. ಹಾಗಾಗಿ ರೇಣುಕಾಸ್ವಾಮಿ ಪರಿವಾರ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗ್ತದೆ. ನಮ್ಮ ಸಹಜವಾದಂಥ ಕಾನೂನಿನ ವ್ಯವಸ್ಥೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಡಿಲೇ ಆದರೂ ಪರವಾಗಿಲ್ಲ, ಬೆಸ್ಟ್ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ರೇಣುಕಾಸ್ವಾಮಿ ಪರಿವಾರಕ್ಕೆ ನ್ಯಾಯ ಸಿಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಎಲ್ಲರೂ ಸಮಾನರೇ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಆದರೆ ಕೇಸು ಇನ್ನೂ ಪ್ರೋಸೆಸ್ ಹಂತದಲ್ಲಿ ಇರೋದ್ರಿಂದ ನಾವೇ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ. ಎಲ್ಲವೂ ಕೂಡ ಸಮಯಕ್ಕೆ ತಕ್ಕಂಗೆ ಪ್ರೋಸೆಸ್ಗಳು ಆಗ್ತಾ ಹೋಗುತ್ತೆ. ನ್ಯಾಯ ಅನ್ನೋದು ಖಂಡಿತವಾಗ್ಲೂ ಸಾಯಲ್ಲ ಅನ್ನುವಂಥ ಮಾತುಗಳನ್ನು ವಕೀಲರಾಗಿರುವಂಥ ಸುನೀಲ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಆಡಿದ್ರು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.